ಶಾಲೆಗಳಲ್ಲಿ ಕಮರಿ ಹೋದ ಕ್ರೀಡಾ ಚಟುವಟಿಕೆಗಳು ಗರಿಗೆದರಿ ನಿಂತಿದೆ. ಮಕ್ಕಳ ಕ್ರೀಡಾ ಪ್ರತಿಭೆಗಳು ಬೆಳಕಿಗೆ ಬರಲು ಅಂಕಣಗಳು ಸಜ್ಜಾಗಿವೆ. ಯಶಸ್ವಿ ವ್ಯಕ್ತಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಾಗಿರಲು ದೈಹಿಕ ಚಟುವಟಿಕೆಗಳು ಮಹತ್ತರವಾದಂತಹ ಕಾರ್ಯವನ್ನು ನಿರ್ವಹಿಸುತ್ತದೆ. ವಿದ್ಯಾರ್ಥಿ ಜೀವನದಲ್ಲಿ ಆಟ ಪಾಠ ಇವುಗಳ ಜೊತೆಯಲ್ಲಿ ಕೇವಲ ಓದುವುದಕ್ಕೆ ಮಾತ್ರ ವಿದ್ಯಾರ್ಥಿ ಜೀವನ ಸೀಮಿತವಾಗಿರದೆ ವಿವಿಧ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರ ಮೂಲಕ ವಿದ್ಯಾರ್ಥಿಗಳು ತಮ್ಮ ಸರ್ವತೋಮುಖ ಬೆಳವಣಿಗೆಯನ್ನು ಹೊಂದಲಿಕ್ಕೆ ಸಾಧ್ಯ ಎನ್ನುವಂತಹ ದಿಸೆಯಿಂದ ನಮ್ಮ ಸಾಕ್ಷರತಾ ಇಲಾಖೆ ಮತ್ತು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉಪನಿರ್ದೇಶಕರ ಕಚೇರಿ ಮಂಗಳೂರು, ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿ ಮಂಗಳೂರು ದಕ್ಷಿಣ ವಲಯ ಹಾಗೂ ಸರ್ಕಾರಿ ಪ್ರೌಢಶಾಲೆ ನ್ಯೂ ಪಡ್ಕು ಹರೇಕಳ ನಮ್ಮ ಸಹಯೋಗದಲ್ಲಿ ಜಿಲ್ಲಾ ಮಟ್ಟದ ಬಾಲಕ ಮತ್ತು ಬಾಲಕಿಯರ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಜಿಲ್ಲಾ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾಟವನ್ನು ಈ ದಿನ ಇಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಆಶ್ರಯದಲ್ಲಿ ಏರ್ಪಡಿಸಿದ್ದೇವೆ ಅಂತ ಹೇಳಿಕೆ ಬಹಳಷ್ಟು ಸಂತೋಷವನ್ನು ಪಡ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಾ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದ ನಾಡಗೀತೆ. जय हे कर्नाटक माते सुंदर नदी वन कलनाडे भारत जननी जय हे कर्नाटक माते भूदेविय मकुटದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ भारत जननीय तनुजाते जय हे कर्नाटक माते जननीय जोगुಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಚಿದಂತ ಭಾರತ ಜನನಿಯ ತನುಜಾತೆ ಭಾರತ ಜನನಿಯ ತನುಜಾತೆ जय हे कर्नाटक माते शंकर रमनुज विद्यारण्य बसवेश्वर मध्वर दिव्यारण्य रण्य षडक्षरि पोन्ना पंपर कुलिपति चन्ना कुमार व्यासर मंगल राम कवि कोकिಲೆಗಳ पुण्य राम नानक रामानंद कबीरर भारत जननिय तनुजाते जय भारत जननिय तनुजाते जय हे कर्नाटक माते कैरव ಹೊಯ್ಸಳರಾಡಿದ ನಾಡೆ ಡಂಕನ ಜಗನರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜೈ ಭಾರತ ಜನನಿಯ ತನುಜಾತೆ जय हे कर्नाटक माते सर्व ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಜನಗಣ ಓಡುವ ದೊರೆಗಳ ಧಾಮ ಗಾಯಕ ವೈಣಿಕರ ಆರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಜೈ ಭಾರತ ಜನನಿಯ ತನುಜಾತೆ जय हे कर्नाटक माते जय हे कर्नाटक माते जय हे कर्नाटक माते. ಮುಖ್ಯೋಪಾಧ್ಯಾಯರಾಗಿರುವಂತಹ ಶ್ರೀಯುತ ಲಕ್ಷ್ಮಣ ಕೆವಿ ಸರ್ ಇವರು. ಶುಭೋದಯ. ಇವತ್ತಿನ ನಮ್ಮ ಶಾಸಕರು ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರಾದ ನಮ್ಮ ಜನಪ್ರಿಯ ಜನಮಿತ್ತಿಯ ನಮ್ಮ ಯುಟಿ ಖಾದರ್ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಇವತ್ತಿನ ಅಧ್ಯಕ್ಷ ಸ್ಥಾನವಾದ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಭದ್ರೂನವರು ಅರೆಕಳದ ಭದ್ರೂನವರು ಸ್ವಾಗತವನ್ನು ಕೋರುತ್ತೇನೆ. ಒಣಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಚಂಚಲಾಕ್ಷಿ ಮೇಡಮ್ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ.
ಉಪಾಧ್ಯಕ್ಷರಾದ ಕಲ್ಯಾಣಿ ಮೇಡಮ್ ಅವರಿಗೂ ಸಹ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಪದ್ಮಶ್ರೀ ಪುರಸ್ಕೃತವಾದ ಹಾಜಬ್ ಸರ್ ಅವರಿಗೂ ಸಹ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಮೊಹಮ್ಮದ್ ಮೋಹನ್ ಅವರಿಗೂ ಸಹ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಮತ್ತೊಂದು ವಿಶೇಷ ಅಂದರೆ ನಮ್ಮ ಅರೇಕಳ ಹಾಗೂ ಕೊನೆಗೆ ಗ್ರಾಮ ಪಂಚಾಯತಿ ಸದಸ್ಯರು STMC ಗೌರವಾಧ್ಯಕ್ಷರಾದ ಮತ್ತು ಮಾಜಿ ತಾಲೂಕ್ ಮೊಹಮ್ಮದ್ ಮುಸ್ತಫರ್ಗೆ ನಾನು ಎಲ್ಲರಿಗೂ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಇವತ್ತಿನ ವಿಶೇಷವಾಗಿ ಒಂದೆರಡು ಮಾತಾಡಲಿಕ್ಕಿದೆ. ರಾಮಕೃಷ್ಣ ಪ್ರೌಢಶಾಲೆ ಅರೇಕಳ ನಿವೃತ್ತ ಮುಖ್ಯ ಶಿಕ್ಷಕ ರವೀಂದ್ರ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಸಫಲತೆಗೆ ಯಾಕಂದರೆ ಪ್ರಶಂಸೆ ಮತ್ತು ಹಾಗೆ ನಮ್ಮ ಇವತ್ತಿನ ನಮಗೆ ದಾನಿಗಳು ಅಜ್ವೀನ್ MA ದಿವಂಗತ ಅಬ್ದುಲ್ ಮಜೀದ್ ಅವರು ರಾಜಕಮಲ್ ಅವರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತೇನೆ. ಪ್ರಸಾದ ಇವರು ಸಹ ನಾನು ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತೇನೆ. ಈಗ ತುರ್ತು ಕಾರ್ಯಕ್ರಮ ಇದೆ ಅಂತ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಶಾಂತ್ ಅವರಿಗೆ ಸ್ವಾಗತ ಕೋರ್ತೇನೆ. ಹಾಗೆ ಮಾಜಿ ಅಧ್ಯಕ್ಷರಾದ ಶೌಕತ್ ಅಲಿ ಸರ್ ಅವರಿಗೂ ನಾನು ಸ್ವಾಗತವನ್ನು ಕೋರ್ತೇನೆ. ತಾಲೂಕು ಶಿಕ್ಷಣ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯದರ್ಶಿಯಾದ ಮೋಹನ್ ಶಿರ್ಲಾರ್ಲು ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಜಿಲ್ಲಾ ದಕ್ಷಿಣ ಶಿಕ್ಷಣ ಸಂಘದ ಕೋಶಾಧಿಕಾರಿ ತ್ಯಾಗಂ ಅರೇಕಳ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕ ಸಂಘ ಅಧ್ಯಕ್ಷರು ಜಗದೀಶ್ ಶೆಟ್ಟಿ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಪ್ರೀತಿಗೆ ಕರೆಯಲ್ಪಟ್ಟ ಕೆ ಮಂಜನಾಡಿ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಇಕ್ಬಾಲ್ ಸರ್ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಪಂದ್ಯಾಟಕ್ಕೆ ಚಾಲನೆಯನ್ನು ನೀಡಿದಂತಹ ಮಾನ್ಯ ಶಾಸಕರು ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಎರಡು ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಸರ್. ತಮ್ಮ ಶುಭ ಹಾರೈಕೆಯ ನುಡಿಗಳಿಗಾಗಿ ನಮ್ಮ ಕಾರ್ಯಕ್ರಮದಲ್ಲಿ ನಾನು ಬ್ಯುಸಿಯಾಗಿದ್ದೆ. ಬಹುಶಃ ಮೊನ್ನೆ ತ್ಯಾಗ ಮಾಸ್ಟರು ಸುರೇಖಾಕನವರು, ನಮ್ಮ ಮುಸ್ತಫರವರು, ಬದ್ರವರು, ಪಂಚಾಯತ್ ಸದಸ್ಯರು ಬಂದು ಮಾಸ್ಟರ್ ಬಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅಂತ ಇಷ್ಟು ಮುಂದೆ 9 ಗಂಟೆ ಉದ್ಘಾಟನೆ ಬರಬೇಕು ಕೇಳಿದೆ. ಅರೇಂಜ್ಮೆಂಟ್ ಎಲ್ಲ ಆಗಿದೆ, ಎಲ್ಲ ಅರೇಂಜ್ಮೆಂಟ್ ಆಗಿದೆ, ಏನು ಟೆನ್ಷನ್, ನೀವು ಕರೆಕ್ಟ್ ಒಂದು ಟೈಮಿಗೆ ಬಂದರೆ ಸಾಕು, ಬೇರೆ ಯಾವುದು ನಮಗೆ ಅದು ಅಭ್ಯ ಇಲ್ಲ ಅಂತ ಹೇಳಿದ್ರು. ನಾನಿಲ್ಲ, ಖಂಡಿತ ಫಸ್ಟ್ ಪ್ರೋಗ್ರಾಮ್ ಇದನ್ನು ಇಟ್ಕೊಳ್ತೇನೆ, ಮಿಸ್ ಮಾಡೋದಿಲ್ಲ ಅಂತೇಳಿ ಇವತ್ತು ಬೆಳಿಗ್ಗೆ 9 ಕಾಲಕ್ಕೆ ಬಂದು ಇಲ್ಲಿ ಮುಟ್ಟುವಂಥ ಎಲ್ಲ ಯೋಜನೆ ಇತ್ತು. ಬೆಳಿಗ್ಗೆ 8 ಗಂಟೆಗೆ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಫೋನ್ ಮಾಡ್ತಾರೆ, ನಾನು ಮಂಗಳೂರು ಬಂದಿದ್ದೇನೆ, ಕಳ್ಳಕೊತ್ತ ಪ್ರದೇಶ ನೋಡ್ಬೇಕಂತೇಳಿ. ನನ್ನ ತಂದೆ ಜೊತೆಯಲ್ಲಿ ಫಸ್ಟ್ ಅವರು ಕೂಡ ಶಾಸಕರ ಆಗಿದ್ದವರು 72ರಲ್ಲಿ. ಈ ಮಂಗಳೂರು ವಿಶ್ವವಿದ್ಯಾನಿಲಯ ಇಲ್ಲಿ ಸ್ಥಾಪನೆ ಆಗಲಿಕ್ಕೆ ವೀರಪ್ಪ ಮೊಯ್ಲಿ ಅವರು ಎಜುಕೇಷನ್ ಮಿನಿಸ್ಟರ್, ನನ್ನ ತಂದೆಯವರು ಶಾಸಕರಾಗಿದ್ದನ್ನು ಇಲ್ಲಿ ಕೊಣಾಜೆಗೆ ತರಲಿಕ್ಕೆ ಆಯಿತು ಅಂತ ಹಿರಿಯರು ಫೋನ್ ಮಾಡಿದಾಗ ಅವ್ರದ್ದು ಹೋಗಿ ಅವ್ರ ಜೊತೆಯಲ್ಲಿ ಆ ಕಡಲ್ಕೊರೆದ ಪ್ರದೇಶಕ್ಕೆ ಹೋಗೋದನ್ನು ಜವಾಬ್ದಾರಿ ಅನಿಸಿಕೊಂಡು ಅಲ್ಲಿಗೆಲ್ಲ ಹೋಗಿ ಇಲ್ಲಿಗೆ ಬರುವ ಸ್ವಲ್ಪ ತಡವಾಯಿತು. ಇದನ್ನು ಸಂಘಟನೆ ಮಾಡಿದಂತಹ ಶಾಲಾ ಸಮಿತಿ SDMC ಅವರಿಗೂ, ಅತಿಥಿಗೂ, ಹರೇಕಳ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಸದಸ್ಯರಿಗೂ, ಇದಕ್ಕೆ ಪರೋಕ್ಷವಾಗಿ ಸಹಕಾರ ಮುಸ್ತಾಫ್ ಮತ್ತು ಎಲ್ಲ ನಮ್ಮ ಇನ್ನಿತರ ಹಿರಿಯರಿಗೂ
ಮಾಧ್ಯಮ ಮಿತ್ರರಿಗೂ ಹಾಗೂ ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದ ದೈಹಿಕ ಅಧಿಕಾರಿಗಳು ನಾವು ವಿಶೇಷವಾದ ಅಭಿನವ ಶುಭಾಶಯವನ್ನು ಇವತ್ತು ಸಲ್ಲಿಸುವಂಥದ್ದು ಒಂದು ಮಾದರಿಯಾಗಿ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ವಿ. ಇದು ಅತ್ಯಂತ ಯಶಸ್ವಿಯಾಗಲಿ ಅಂತ ನಾನು ಶುಭಾಶಯ ಸಲ್ಲಿಸ್ತೇನೆ. ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳು ಬಂದಿದ್ದೀರಿ, ಅತ್ಯಂತ ಸಂತೋಷವಾಗ್ತದೆ. ನಿಮ್ಮಷ್ಟು ದೊಡ್ಡವರಾಗಿದ್ದಾಗ ನಾವು ಕೂಡ ಬೇರೆ ಬೇರೆ ಕ್ರೀಡೆಯಲ್ಲಿ ನಾವೆಲ್ಲ ಭಾಗವಹಿಸಿದ್ದೆವು. ಅವತ್ತು ಸವಲತ್ತುಗಳ ಕಡಿಮೆ ಇದ್ದರೂ ಕೂಡ ಆಸಕ್ತಿಯಿಂದ ಇದ್ದುಕೊಂಡು ನಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಬೇಕು, ನಮ್ಮ ಶಾಲೆಗೆ ಜಿಲ್ಲೆಗೆ ಗೌರವ ಕೊಡಬೇಕು. ಅದೇ ತಾಲೂಕಲ್ಲಿ ವಿನ್ ಆಗಿ ಇಲ್ಲಿಗೆ ಬಂದದ್ದು. ಈಗ ಇಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದವರು ಮೈಸೂರಲ್ಲಿ ರೀಜನಲ್, ಅಲ್ಲಿ ಆದವರು ವಿಭಾಗೀಯ ಮಟ್ಟಕ್ಕೆ, ಅಲ್ಲಿ ಆದ ಸ್ಟೇಟ್ ಮಟ್ಟಕ್ಕೆ ಇವತ್ತು ಹೋಗುವಂಥದ್ದು. ಆದ ಕಾರಣ ನಿಮಗೆಲ್ಲ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ನಿಮ್ಮ ಶಿಕ್ಷಣ ಜೊತೆ ಈ ರೀತಿಯ ಒಂದು ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ನೀವು ಆಟವನ್ನು ಅತ್ಯಂತ ಸಂತೋಷದಿಂದ ಆಡಿ, ಗೆಲುವು ಸೋಲು ಮುಖ್ಯ ಅಲ್ಲ, ಯಾರೋ ಒಬ್ಬರು ಗೆಲ್ಲಲೇಬೇಕು, ಬೇರೆಯವರು ಗೆಲ್ಲದೆ ಇರಲೇಬೇಕು. ಇಲ್ಲಿ ಮ್ಯಾಚ್ ಮುಗಿಸಿ ನಮಗೆ ಆಗೋದಿಲ್ಲ. ಆದ ಕಾರಣ ಇವತ್ತಿನ ಗೆಲುವು ಯಾರ ಗೆಲುವಲ್ಲ, ಇದನ್ನ ಸೋಲು ಅದು ಯಾರ ಸೋಲು ಕೂಡ ಅಲ್ಲ. ಇವತ್ತಿನ ಗೆಲುವು ಈ ಕಾರ್ಯಕ್ರಮವನ್ನು ಸಂಘಟಿಸಿದಾರಲ್ಲ ಹರೇಕಳ ನ್ಯೂ ಪಾರ್ಕ್ ಶಾಲೆಯವರು, ಆ ಸಂಘಟಕರ ಒಂದು ಗೆಲುವಾಗಿ ಪೂರ್ಣ ಬರಬೇಕಾದ್ರೆ ನೀವೆಲ್ಲರೂ ಸಂತೋಷ ಆಡಿ ಅತ್ಯಂತ ಯಶಸ್ವಿ ಪಂದ್ಯಾವಳಿ ಆಗಲಿ. ಇಲ್ಲಿ ಯಾರಿಗಿದ್ದರೂ ಕೂಡ ನಮ್ಮ ಜಿಲ್ಲೆಯವರಿಗೆ ಇವತ್ತು ಗೆಲ್ಲುವಂಥದ್ದು. ನಮ್ಮ ಜಿಲ್ಲೆಯವರು ವಿಭಾಗೀಯ ಮತ್ತು ರಾಜ್ಯ ಮಟ್ಟದಲ್ಲಿ ಇವತ್ತು ಗೆದ್ದು ಬಂದು ನಮ್ಮ ಜಿಲ್ಲೆಗೆ ಮತ್ತು ಗೌರವ ತರುವಂಥ ಅವಕಾಶ ಇತ್ತು. ಆಗಲೇ ನಿಲ್ಕೊಂಡು ನಿನ್ನ ಶುಭಾಶಯ ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಿದ್ಯಾರ್ಥಿಗಳೆಲ್ಲರೂ ಕ್ರೀಡಾ ಸ್ಫೂರ್ತಿಯಿಂದ ಭಾಗವಹಿಸಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿ ಎನ್ನುವಂತಹ ಶುಭ ಹಾರೈಕೆಯೊಂದಿಗೆ ಸಂಘಟಿಸಿದ ಎಲ್ಲರನ್ನ ಸಹ ತಮ್ಮ ತುಂಬು ಮಾತಿನೊಂದಿಗೆ ಅಭಿನಂದನೆ ಸಲ್ಲಿಸಿದಂತಹ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮೆಲ್ಲರ ಮಾರ್ಗದರ್ಶಕರು, ಪ್ರೋತ್ಸಾಹಕರು ಆಗಿರುವಂತಹ ಶ್ರೀಯುತ UT ಖಾದರ್ ಸರ್, ನಿಮಗೆ ನಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಸರ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈ ಕಾರ್ಯಕ್ರಮದ ಬಗ್ಗೆ 2 ಪ್ರಾಸ್ತಾವಿಕ ನುಡಿಗಳನ್ನು ನುಡಿಯಬೇಕಾಗಿ ನಮ್ಮ ಈ ಕ್ಷೇತ್ರ ಜನಪ್ರಿಯ ಶಾಸಕ ಆದಂತಹ UT ಖಾದರ್ ಅವರೇ, ಹಾಗೆ ವೇದಿಕೆಯಲ್ಲಿ ಆಸರಾಗಿರ್ತಕ್ಕಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ, ಹಾಗೂ ಇವತ್ತು ವಿವಿಧ ನಮ್ಮ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿದಂತಹ ದೈಹಿಕ ಶಿಕ್ಷಣ ಶಿಕ್ಷಕರುಗಳೇ ಹಾಗೂ ವಿದ್ಯಾರ್ಥಿಗಳೇ, ಹಾಗೂ ಇವತ್ತಿನ ಈ ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟದ ಈ ಕಾರ್ಯಕ್ರಮವನ್ನು ಅತ್ಯಂತ ಸುಂದರವಾಗಿ ಈ ಶಾಲೆಯವರು ಆಯೋಜಿಸಿದ್ದಾರೆ. ಅದಕ್ಕೆ ಮೊದಲನೆಯದಾಗಿ ನಮ್ಮ ಇಲಾಖೆಯ ಪರವಾಗಿ ಅವರಿಗೆ ಪೂರ್ವಕವಾದಂತಹ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಇದು ನೀವು ಈಗಾಗಲೇ ಒಂದು ಹಂತದ ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸಿ ಅದರಲ್ಲಿ ವಿಜಯಿಯಾಗಿ ಇಲ್ಲಿಗೆ ಆಗಮಿಸಿದ್ದೀರಿ. ಈಗ ಇದು ಜಿಲ್ಲಾ ಮಟ್ಟದಿಂದ ಈಗ ನೇರವಾಗಿ ನೆಕ್ಸ್ಟು ಇಲ್ಲಿ ವಿಜೇತರಾದಂತಹ ತಂಡ ಚಾಮರಾಜನಗರದಲ್ಲಿ ನಡೆಯುವಂತಹ ವಿಭಾಗೀಯ ಮಟ್ಟದಲ್ಲಿ ಭಾಗವಹಿಸುವಂತಹ ಅವಕಾಶ ಇದೆ. ಅಲ್ಲಿ ವಿಜೇತರಾದಂತಹ ತಂಡ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯುವಂತಹ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾಟದಲ್ಲಿ ಭಾಗವಹಿಸುವಂತಹ ಅವಕಾಶ ಇದೆ. ಆದ್ದರಿಂದ ನಮ್ಮ ಜಿಲ್ಲೆಯವರು ಇಲ್ಲಿ ವಿಲೀನಾದ್ರಂತ ಚಾಮರಾಜನಗರದಲ್ಲಿ ವಿಜೇತರಾಗಿ ನಮ್ಮ ರಾಜ್ಯಕ್ಕೆ ಒಂದು ಹೆಸರು ಬರುವಾಗ ಆಗಲಿ ಅಂತ ನಾನು ಹಾರೈಸ್ತೇನೆ. ಈಗ ಇದರಲ್ಲಿ 14 ವಯೋಮಿತಿಯ ಮತ್ತು 17 ವಯೋಮಿತಿಯ ಅಂತ ಬಾಲಕ ಬಾಲಕಿಯ ತಂಡ ಇದೆ. 17 ವಯೋಮಿತಿಯ ಬಾಲಕ ಬಾಲಕಿಯಲ್ಲಿ ವಿನ್ನರ್ಸ್ ಆದಂತಹ 3 ಜನ ಮತ್ತು ರನ್ನರ್ಸ್ ಇಂದ 2 ಜನ ಆಯ್ಕೆ ಮಾಡಿ ಒಂದು ತಂಡವನ್ನು ರಚಿಸುವಂಥದ್ದು. ಹಾಗೆ ಅದೇ ರೀತಿಯಲ್ಲಿ 14ರ ವಯೋಮಿತಿಯಲ್ಲಿ 6, 7, 8 ತರಗತಿ ಇದರಲ್ಲಿರುವಂತಹ 3 ಮತ್ತು 2 ಒಟ್ಟು 5 ಮಕ್ಕಳನ್ನು ಆಯ್ಕೆ ಮಾಡಲಿಕ್ಕಿದೆ. ಇದರಲ್ಲಿ ಸೀಡಿಂಗ್ ಪ್ರಕಾರ 6, 7 ತರಗತಿಯಿಂದ 3 ವಿದ್ಯಾರ್ಥಿಗಳನ್ನು, 8ನೇ ತರಗತಿಯಿಂದ 2 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ತಂಡವನ್ನು ರಚಿಸಿ ನಾವು ಜಿಲ್ಲಾ ವಿಭಾಗೀಯ ಮಟ್ಟದಲ್ಲಿ ಭಾಗವಹಿಸುವಂತಹ ಅವಕಾಶ ಮಾಡಿಕೊಳ್ಳಲಿದೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸುವಂಥ ಎಲ್ಲ ಮಕ್ಕಳು ಒಳ್ಳೆಯ ಉತ್ತಮ ರೀತಿಯಲ್ಲಿ ಆಡಿ, ಈಗಾಗಲೇ ನಮ್ಮ ಶಾಸಕರು ಹೇಳಿದ್ದಾರೆ, ಒಂದು ವೇಳೆ ನೀವು ಆಟದಲ್ಲಿ ಸೋತರು ನಿಮಗೆ ಮುಂದೆ ಅವಕಾಶಗಳಿದೆ. ನೀವು ಬಹಳ ಚಿಕ್ಕ ಮಕ್ಕಳು, 16-17 ವರ್ಷ ಒಳಗಿನವರು, ಮುಂದಿನ ವರ್ಷದಲ್ಲಿ ಭಾಗವಹಿಸಲು ನೀವು ನಿರಂತರವಾಗಿ ಪ್ರಯತ್ನ ಪಡ್ತಾ ಮುಂದೆ ಯಶಸ್ಸನ್ನು ಕಾಣಿ ಅಂತ ಹಾರೈಸಿ ನನ್ನ 2 ಮಾತುಗಳನ್ನು ಕಾರ್ಯಕ್ರಮದ ಯಶಸ್ಸಿಗೆ ಶುಭವನ್ನ ಹಾರೈಸಿದಂತಹ ಮತ್ತು ಇವತ್ತು ನಡೆಯುವಂತಹ ಜಿಲ್ಲಾ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾಟಕ್ಕೆ ಬಂದಿರುವಂತಹ ಎಲ್ಲ ಮಕ್ಕಳಿಗೂ ಶುಭಾಶಯವನ್ನ ಹೇಳ್ತಾ, ನಮ್ಮ ಗ್ರಾಮಕ್ಕೆ ಅಥವಾ ನಮ್ಮ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಹೆಸರನ್ನ ತಂದು ಕೊಡ್ಬೇಕಂತ ಹೇಳಿ ನಮ್ಮ ಮಕ್ಕಳಲ್ಲಿ ಕೇಳಿಕೊಳ್ತೇನೆ. ಹಾಗೆ ಎಲ್ಲರಿಗೂ ವಿಶೇಷವಾಗಿ ಶುಭಾಶಯವನ್ನ ಹೇಳ್ತಾ ಇದ್ದೇನೆ. ಎಲ್ಲ ಮಕ್ಕಳಿಗೂ ಕೂಡ ಆಲ್ ದ ಬೆಸ್ಟ್, ಒಳ್ಳೆ ಮಾಡಿ ಆಟ ಆಡಿ. ಧನ್ಯವಾದ.
ಏಜೆನ್ಸಿಯ ಗೌರವಾಧ್ಯಕ್ಷರಾಗಿರುವಂತಹ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂತಹ ತಾವೆಲ್ಲ ಮಕ್ಕಳಿಗೆ ಒಂದು ಸೌಭಾಗ್ಯ. ಬಹುಶಃ ನೀವೆಲ್ಲ ಪಠ್ಯಪುಸ್ತಕದಲ್ಲೋ ಅಥವಾ ಹೀಗೆ ಕೇಳಿರ್ಬೋದು, ಟಿವಿಯಲ್ಲೋ ಪೇಪರ್ಗಳಲ್ಲೋ. ಇವತ್ತು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ನಮ್ಮ ಹಾಜಬ್ಬರು ನಿಮ್ಮ ಕಣ್ಣ ಮುಂದೆ ಅವರ ಮಾತುಗಳಿಗಾಗಿ ನಾವಿಂದು ಹೇಳಿದ್ದಾರೆ. ನಮ್ಮ ಬರಿದವರು 1971ರಲ್ಲಿ ಎಮ್ಮೆಯಲ್ಲಿ ಅವರು ನಮ್ಮ 96ರಲ್ಲಿ ಮಾಜಿ ಮುಖ್ಯಮಂತ್ರಿ ನಮ್ಮ ಈರಪ್ಪ ಮೊಯ್ಲಿ. ಆದರೆ ನಾನು ಒಂದು ಸಾಮಾನ್ಯ ಮನುಷ್ಯಕ್ಕೆ ಕೋಣಜ್ಜ ಅರೆಕಲ ನೀಪಟ್ಟಿಂದ ಕೋಣಜ್ಜ ಮೇಲುವತ್ತು ಸವತ್ತಿತ್ತು. ಆಗ ಮಂಗಳೂರು ವಿಶ್ವವಿದ್ಯಾಲಯ ಯೂನಿವರ್ಸಿಟಿ ಇಷ್ಟು ದದ್ದದಲ್ಲಿ ಇತ್ತಿಲ್ಲ, ಕೋಡಿಜಾಲರ ಕಳ್ಳಿಮಾರಿಂದ ಮೇಲ್ಕಡೆ ನನ್ನ ಜೀವಮಾನದಲ್ಲಿ ಬರುತ್ತದೆ. ಆದರೆ ಇವತ್ತು ನಮ್ಮ ಕರ್ನಾಟಕದ ಒಂದು ಎತ್ತಿರದ ಎಲ್ಲಿ ಮಂಗಳೂರು ವಿಶ್ವವಿದ್ಯಾಲಯ ಬೆಲೆ ಒಂದು ಶಿಕ್ಷಣ ಎಲ್ಲ ಕರ್ನಾಟಕದ ಮೂಲೆಯಲ್ಲಿ ಒಂದು ಈಗ ಇಲ್ಲಿ ಸೇರಿ ಭಾಳ ದೊಡ್ಡ ವಿದ್ಯಾಭ್ಯಾಸ ಪಡ್ಕೊಂಡು ಮುಂದೆ ಹೋಗ್ತಾರೆ. ಆದರೆ ನಾವೊಬ್ಬ ಸಾಮಾನ್ಯ ಮನುಷ್ಯ ಬಡತನದ ಇತ್ತು. 1972ರಲ್ಲಿ ನಮ್ಮ ET ಪರಿದವರು ನಮ್ಮ ಸರ್ಕಾರಿ ಭೂಮಿನ ಅರೆಕಲ ನೀಪಟ್ಟು 1974 ಜುಲೈ 26ಕ್ಕೆ ನರಮದಲ್ಲಿ 1972ರಲ್ಲಿ 1 ಎಕರೆ ಸಾಲ ಕೊಟ್ಟಿದ್ದು ನಾನು. ಆ ಸ್ಥಳದ ಶೆಟ್ನವರ ಮನೆಯಲ್ಲಿ ಇಟ್ಟಿದ್ದೆ. ಆ ಸ್ಥಳದಲ್ಲಿ ನಾನು ಈಗ ಇದ್ದೇನೆ. ಆದರೆ ಅದರ ನಂತರ 2000 ಜೂನ್ 17 ತಾರೀಕು ಶನಿವಾರ ಅರೆಕಲ ನೀಪಟ್ಟು ತಾಹಾ ಜುಮಾ ಮಸೀದಿಯಲ್ಲಿ 28 ಸ್ಥಾಪನೆ ಮಾಡಿ ET ಬರೀದವರು. ಆ ನಂತರ 2001 ನಂತರ STMC ಈ ಬಡವನ್ನು ಮಾಡಿಬಿಟ್ಟಿದ್ರು. ಇವತ್ತು ಕೂಡ ಮಾನ್ಯ ಶಾಸಕರ ಮಂದಿಯಲ್ಲಿ ನಿಂದು ಮಾತಾಡುವ ಅವಕಾಶ ನಾನು ಇದ್ದ ಮನುಷ್ಯನೇ ಅಲ್ಲ. ಆದರೆ ಇವತ್ತು 2001ರಿಂದ 2022 ಒಬ್ಬ ಸಾಮಾನ್ಯ ಮನುಷ್ಯ 2004 ಸೆಪ್ಟೆಂಬರ್ 16 ತಾರೀಕಿಗೆ ಸನ್ಮಾನ್ಯ ನನ್ನನ್ನು ಒಂದು ವಸಂತಿಗಂತ ಪತ್ರಿಕೆ ಗುರುಪ್ಪ ಬಾಲಕನಿ ಬೆಳಕು ತಂದು ಕಿತ್ತಲೆ ಬುಟ್ಟಿಯಲ್ಲಿ ಅರ್ಲಿದ ಅಕ್ಷರ. ಆ ಮಾತು ನನ್ನನ್ನು ಸಾಮಾನ್ಯ ಮನುಷ್ಯ ಬಡತನ ಇದ್ದ ಮನುಷ್ಯ ದೇಶದ ಮಾನ್ಯ ಕರ್ನಾಟಕದ ನಮ್ಮ ಭಾರತ ದೇಶದ ರಾಷ್ಟ್ರಪತಿಯವರ ಪ್ರಧಾನಮಂತ್ರಿಯವರ ಮುಖಾಂತರ ನನ್ನನ್ನು ಮುಚ್ಚಿ ಅವಕಾಶ ಕೊಟ್ಟ ನನ್ನ ಶಾಸಕರು ಇರುವುದು, ಜಿಲ್ಲಾ ಸನ್ಮಾನ್ಯ MP ಅವರು ಇರ್ಬೋದು, ಜಿಲ್ಲಾ ಪಂಚಾಯತಿ CA ಇರ್ಬೋದು, ಜಿಲ್ಲಾ ಮಂತ್ರಿ ಅಧಿಕಾರಿಯವರು ಇದ್ದರು, ಮಾಧ್ಯಮ ಮಿತ್ರವರಿಗೆ ನಾನು ಸನ್ಮಾನ್ಯ ಈ ಕ್ಷೇತ್ರದಲ್ಲಿ ಇವತ್ತು ನನಗೆ ಅವಕಾಶ ಕೊಟ್ಟ ನನ್ನ ಶಾಸಕರು ಕೂಡ ನಾನು ಈ ಸಂದರ್ಭ ಈ ಕೋಣಜ ಯೂನಿವರ್ಸಿಟಿ ಜೊತೆಯಲ್ಲಿ ನನ್ನನ್ನು ಈ ಅವಕಾಶ ಕೊಟ್ಟದಕ್ಕೆ ನಾನು ಈ ಮಾವದಲ್ಲಿ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟ ನನಗೆ ನಾನು ಋಣಿಯಾಗಿದ್ದೇನೆ. BK ವಿಶ್ವೇಶ್ವರ ಮತ್ತು ಇನ್ನೂ ಕೂಡ ಒಂದು ಶಾಸಕರನ್ನು ಮನ ಮಾಡಿದೆ. ಅರೆಕಲ ನೀಪಟ್ಟು ಸರ್ಕಾರಿ ಶಾಲೆಯಲ್ಲಿ ಪಬ್ಲಿಕ್ ಸ್ಕೂಲನ್ನು ಮಾಡಲೇಬೇಕು ಅಂತ ನಿಮ್ಮ ಮುಖಾಂತರ ಮನೆ ಮಾಡ್ತೇನೆ. ಯಾಕೆಂದರೆ ಅಸಿಯಂತರ ಯೂನಿವರ್ಸಿಟಿಯಲ್ಲಿ ಮುಂದಿನ ದಿನದಲ್ಲಿ ಈ ಮಹಿಳೆಯಲ್ಲಿ ಕಲಿತುಕೊಂಡು ಮುಂದಿನ ಪೇಲಾಗಲಿ. ಇವತ್ತು ನೋಡಿ ದೇಶದ ಉದ್ದಾಗಲೇ ಕೂಡ ನನಗೆ ಸಹಾಯ ಕೊಟ್ಟ ಎಷ್ಟೋ ಜನ ನಿಮ್ಮ ಶಾಸಕರು ಅರೆಕಲ ಗ್ರಾಮದಲ್ಲಿ ಹುಟ್ಟಿ ಬೆಳೆದ ಮನುಷ್ಯ. ಆದರೆ ಒಬ್ಬ ಬಡತನಗಳಲ್ಲಿ ಕರ್ನಾಟಕ ನಿಮ್ಮ ಶಾಸಕರ ನಿಧಿಯಿಂದ ಎಷ್ಟು ಉದ್ದಾಗಲೂ ಕೂಡ ಸಹಾಯ ಕೊಟ್ಟದ್ದು ನನ್ನ ಕೈಯಲ್ಲಿ ಕೊಟ್ಟಿದ್ದಾರೆ. ಆದರೆ ಮನವಿ ಮಾಡ್ತಾರೆ ನಿಮ್ಮಲ್ಲಿ ನನಗೆ ಮುಂದಿನ ದಿನದಲ್ಲಿ ಅರೆಕಲ ನೀಪಟ್ಟು ಸರ್ಕಾರಿ ಶಾಲೆ ಈ ಕಾಲೇಜನ್ನು ಆಗಲೇಬೇಕು ಅಂತ ಕನಸ್ಕೊಂಡು ಆದ ಸರ್ಕಾರಿ ಶಾಲೆ 1 ಎಕರೆ 33 ವರ್ಷ ಗಾಡಿ ಮಾಡಿದ ಒಂದು ನೆನಪು ಬರ್ತದೆ. ಇದು ಒಳಿಬೇಕಾದ್ರೆ ನಿಮ್ಮ ಸಹಾಯ ನಮ್ಮ ಸರ್ಕಾರ ಮುಖಾಂತರ ಒಂದು PE ಕಾಲೇಜ್ ಅರೆಕಲ ಮಂಜೂರಾತಿ ಮಾಡಬೇಕು ಅಂತ ಮನೆ ಮತ್ತು ಮಾನ್ಯ MP ಇರ್ಬೋದು, ನಮ್ಮ ಕರ್ನಾಟಕ ಮುಖ್ಯಮಂತ್ರಿ ಇರ್ಬೋದು, ಎಲ್ಲರಿಗೂ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಾನು ಕೈ ನೀಡಲಿಕ್ಕೆ ಇಷ್ಟಪಡ್ತೇನೆ. ನಮಗೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದ. ನಮ್ಮ ಇವತ್ತಿನ ಸುಂದರವಾದ ವೇದಿಕೆಯಲ್ಲಿ ನಮ್ಮ ವಿದ್ಯಾರ್ಥಿ ಪಾಲ್ಗೊಂಡು ಸೋಲು ಗಾಲು ಖಚಿತ. ಅದು ಯಾವ ದೇಶದಲ್ಲಿ ನೋಡಿ ನಮ್ಮ ಸುಳ್ಳಿಯಿಂದ ಸುಬ್ರಹ್ಮಣ್ಯದಿಂದ ಅರೆಕಲ ನಮ್ಮ ಮಂಗಳೂರು ಎಲ್ಲ ಭಾಗದ ಮಕ್ಕಳು ಕೂಡ ಪಾಸ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಅವರಿಗೆ ಯೂನಿವರ್ಸಿಟಿ ಜೊತೆಯಲ್ಲಿ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯ ಕುಲಪತಿಯವರು ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಶಾಸಕರು ನಮ್ಮ ಎಲ್ಲ ವೇದಿಕೆ ಮೇಲೆ ಇಲ್ಲ ಗಣ್ಯಾಧಿಕಾರಿ ವೇದಿಕೆ ಮುಂಭಾಗ ಗೌರವಾನ್ವಿತ ಈ ಭಾಗದ ಜನಪ್ರತಿ ಇರುವರು, ಗ್ರಾಮ ಪಂಚಾಯತ್ ಅಧ್ಯಕ್ಷರಿ ಕೋಣಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿರ್ಬೋದು, ಎಲ್ಲರಿಗೂ ಕೂಡ ನಾನು ಸಂದರ್ಭದಲ್ಲಿ ಒಂದೇ ವಾಕ್ಯಲ್ಲಿ ನಾನು ನಿಮಗೆ ದೇವರ ಸುಖ ಸಂಪತ್ತು ಆಯುಷ್ ಕೊಡಲಿ ಎಂದು ಆದೇಶಿದರೆ ನಮ್ಮ ಶಾಸಕರು ಕೂಡ ಎನಿ ಕೂಡ ದೇವರವರು ಸತ್ತುಕೊಳ್ಳಿ ಎಂದು ಹಾರೈಸುತ್ತೇನೆ. ನಮಸ್ಕಾರ. ಮುಖ್ಯವಾಗಿ ಈ ಕ್ರೀಡೆ ಅನ್ನುವಂಥದ್ದರ ಬಗ್ಗೆ ಒಂದೆರಡು ಮಾತನ್ನು ಹೇಳಿ ನಾನು ಆ ಮಾತನ್ನಿಸ್ತಾ ಇದ್ದೇನೆ. ಮುಖ್ಯವಾಗಿ ಈ ಕ್ರೀಡೆಯು ನಮ್ಮ ಮಾನವ ಬದುಕಿನಲ್ಲಿ ಮಹತ್ವದ ಒಂದು ಪಾತ್ರ ವಹಿಸ್ತಕ್ಕಂಥದ್ದು. ಇದೆಲ್ಲ ಎಲ್ರಿಗೂ ಕೂಡ ಗೊತ್ತಿರಬೇಕಾದಂಥ ವಿಚಾರ. ಯಾಕೆ ಅಂತಂದರೆ ಅದು ನಮ್ಮ ಬದುಕಿನ ಒಂದು ನಮ್ಮ ಸಂಸ್ಕೃತಿಯ ಒಂದು ಭಾಗವಾಗಿದೆ.
ಮುಖ್ಯವಾಗಿ ಶಿಕ್ಷಣ ಇಲಾಖೆಯು ಕೂಡ ಈ ದೈಹಿಕ ಶಿಕ್ಷಣದ ಒಂದು ಅವಿಭಾಜ್ಯ ಅಂಗ ಅಂತ ಯಾವುದು ಅಂತಂದರೆ ಈ ಆಟೋಟ ಸ್ಪರ್ಧೆಗಳು. ಆದ ಕಾರಣ ಈ ಆಟೋಟ ಸ್ಪರ್ಧೆಗಳು ಏನು ಮಾಡ್ತದೆ ಅಂತ ಹೇಳಿದ್ರೆ ಅದು ಒಂದಿಷ್ಟು ಸಾಮಾಜಿಕವಾದಂತಹ ಒಳ್ಳೆಯ ಉದ್ದೇಶಗಳನ್ನು, ಅದೇ ರೀತಿಯಲ್ಲಿ ಜೀವನ ಮೌಲ್ಯಗಳನ್ನು, ಆದರ್ಶಗಳನ್ನು ಗೊತ್ತುಪಡಿಸತಕ್ಕಂತಹ ಕೆಲಸವನ್ನು ಮಾಡ್ತದೆ. ನೀವು ಮುಂದೆ ಜಿಲ್ಲಾ ಮಟ್ಟದಾಗಲಿ, ರಾಜ್ಯ ಮಟ್ಟದಾಗಲಿ, ರಾಷ್ಟ್ರ ಮಟ್ಟದಾಗಲಿ ನೀವು ಕ್ರೀಡಾಪಟುಗಳಾಗುವಂತಹದ್ದು ಮಾತ್ರ ಅಲ್ಲದೆ ನಮ್ಮ ದೇಶಕ್ಕೆ ಒಂದು ಒಳ್ಳೆ ಹೆಸರು ತರ್ತಕ್ಕಂತಹ ಒಂದು ಕಾರ್ಯ ನಡಿಬೇಕಾದದ್ದು ಅದು ಸಹಜ. ಅದಕ್ಕಾಗಿ ನೀವು ಇಂಥ ಕ್ರೀಡೆಗಳಲ್ಲಿ ಹೆಚ್ಚು ಭಾಗವಹಿಸಬೇಕಾಗ್ತದೆ. ಮುಖ್ಯವಾಗಿ ಈ ಕ್ರೀಡೆ ದೈಹಿಕವಾದಂತಹ ನಮ್ಮ ವಿದ್ಯೆ ಏನು ಹೇಳಿಕೊಟ್ಟಿದೆ ಅಂತ ಹೇಳಿದರೆ ಶರೀರ ಮಾಧ್ಯಮ ಕಲಧರ್ಮ ಸಾಧನಂ ಅಂತ. ಅಂದರೆ ದೈಹಿಕ ಆರೋಗ್ಯ ಗಟ್ಟಿ ಯಾವುದೇ ಒಂದು ನಮ್ಮ ಬದುಕಿನಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಂತಾದರೆ, ನಮ್ಮ ಬದುಕಿನಲ್ಲಿ ಏನಾದರೂ ಒಂದು ಒಳ್ಳೆಯ ಸಾಧನೆಯನ್ನು ಮಾಡಬೇಕಾಗಿದ್ರೆ ಗಟ್ಟಿಮುಟ್ಟಾದಂತಹ ದೇಹ ಮತ್ತು ಆರೋಗ್ಯಕರವಾದಂತಹ ದೇಹ ನಮಗೆ ಬೇಕಾಗ್ತದೆ ಎನ್ನುವಂಥದ್ದೊಂದು ಮಾತಿದೆ. ವಿದ್ಯೆ ನಮಗೆ ಅದನ್ನು ಕಲಿಸಿಕೊಟ್ರೆ ಈ ದೈಹಿಕ ಶಿಕ್ಷಣ ಏನು ಮಾಡ್ತದೆ ಅಂದರೆ ಅದಕ್ಕೆ ಬೇಕಾದಂತಹ ಪೂರಕವಾದಂತಹ ಎಲ್ಲ ವ್ಯಾಯಾಮಗಳನ್ನು ಅದು ಒದಗಿಸಿಕೊಡ್ತದೆ. ಆದ ಕಾರಣ ಶಿಕ್ಷಣ ವ್ಯವಸ್ಥೆಯಲ್ಲಿ ದೈಹಿಕ ಶಿಕ್ಷಣ ಬಹಳ ಮುಖ್ಯವಾದಂಥದ್ದು. ಅದರಲ್ಲಿಯೂ ಕೂಡ ಯಾವ್ಯಾವ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರೆಲ್ಲ ಇರ್ತಾರೋ ಅವರು ಆ ಶಾಲೆಯ ಬಹುಮುಖ್ಯವಾದಂತಹ ಪಾತ್ರ ವಹಿಸುವಂತಹ ಅಧ್ಯಾಪಕರಾಗಿರ್ತಾರೆ ಎನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯ. ಯಾಕೆ ಅಂತಂದ್ರೆ ಈ ದೈಹಿಕ ಶಿಕ್ಷಣ ಒಂದು ಶಿಸ್ತಿನ ಜೊತೆಗೆ ಸಮಯ ಪಾಲನೆಯ ಒಂದು ಪರಿಜ್ಞಾನವನ್ನು ನಮಗೆ ಒದಗಿಸಿಕೊಡುವುದರ ಒಟ್ಟಿಗೆ ಅದು ಶ್ರಮಶೀಲತೆಯನ್ನು, ಸಹಕಾರವನ್ನು ನಮಗೆ ಗೊತ್ತುಪಡಿಸುವುದರ ಜೊತೆಗೆ ಮುಖ್ಯವಾಗಿ ಅದು ನೀವು ಆಡತಕ್ಕಂಥ ಆಟ ಅದು ಚೆಂಡಿನೊಂದಿಗೆ ಆಡುವಂತಹ ಆಟ ಅಲ್ಲ, ಚೆಂಡಿನೊಂದಿಗೆ ಆಡುವಂತಹ ಆಟ ಹೊರತು ಅದು ಮನುಷ್ಯರೊಂದಿಗೆ ಆಡುವಂತಹ ಆಟ ಅಲ್ಲ. ಅದೊಂದು ರೀತಿಯ ಸ್ಪರ್ಧಾತ್ಮಕವಾದಂತಹ ಮನೋಭಾವನೆಯನ್ನು ಬೆಳೆಸ್ತಕ್ಕಂಥದ್ದು. ಅದರ ಜೊತೆಗೆ ಅದರಲ್ಲಿ ಎಲ್ಲ ಜನಗಳು ಜಾತಿ, ಮತ, ವರ್ಗ ಭೇದ ಇಲ್ಲದೆ ಎಲ್ಲ ಜನಗಳು ಒಂದು ಟೀಮ್ ವರ್ಕ್ ಆಗಿ ಅದರಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಈ ಜಾಗದಲ್ಲಿ ಅದೊಂದು ರೀತಿಯ ಒಂದು ಸರ್ವಧರ್ಮ ಸಮನ್ವಯದ ಆದರ್ಶವನ್ನು ತೋರಿಸ್ತಕ್ಕಂತಹ ಒಂದು ಒಳ್ಳೆಯ ಒಂದು ಕ್ರೀಡೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಅಂತಹ ಜೀವನ ಮೌಲ್ಯಗಳನ್ನೆಲ್ಲ ಆ ಕ್ರೀಡೆ ನಮಗೆ ಒದಗಿಸಿಕೊಡ್ತದೆ. ಅಂತಹ ಕ್ರೀಡೆಗಳಿಗೆ ಎಲ್ಲ ರೀತಿಯ ಸಹಕಾರ, ಪ್ರೋತ್ಸಾಹ ಕೇವಲ ಶಾಲೆಗಳಿಂದ ಮಾತ್ರ ಅಲ್ಲ, ಊರಿನ ಜನಗಳಿಂದಲೂ ಕೂಡ ಸಿಗುವಂತಹದ್ದು ಬಹಳ ಮುಖ್ಯ. ಇದೀಗ ಹಾಜಬ್ಬರ ಶಾಲೆಯಿಂದ ಈ ಒಂದು ಜಿಲ್ಲಾ ಮಟ್ಟದ ಕ್ರೀಡಾಕೂಟ ನಡೀತಾ ಇದೆ ಅಂತಂದ್ರೆ ಅದಕ್ಕೊಂದು ಮಹತ್ವದ ವಿಶೇಷವಿದೆ. ಇಂತಹ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದೀರಿ. ನೀವು ಒಳ್ಳೆಯ ಕ್ರೀಡಾಪಟುಗಳಾಗಿ ಅದರ ಜೊತೆಗೆ ಒಳ್ಳೆಯ ಜೀವನ ಮೌಲ್ಯಗಳನ್ನು ಉಪಯೋಗ ಮಾಡಿಕೊಂಡು ಮನುಷ್ಯರಾಗಿ ಬದುಕತಕ್ಕಂತಹನ್ನು ಕೂಡ ಕಲಿಯುವುದರ ಜೊತೆಗೆ ಈ ಕ್ರೀಡಾಕೂಟ ಈಗ ಬೆಳಗಿನಿಂದ ಸಂಜೆವರೆಗೆ ಅದು ಯಾವ ರೀತಿಯಲ್ಲಿ ನಡೆಯುತ್ತದೋ ಅದರಲ್ಲಿ ಒಳ್ಳೆಯ ರೀತಿಯಲ್ಲಿ ಭಾಗವಹಿಸಿ ಕ್ರೀಡಾ ಸ್ಪರ್ಧಾತ್ಮಕವಾದಂತಹ ಮನೋಭಾವನೆಯಿಂದ ಭಾಗವಹಿಸಿ ಸೋಲುವುದು ಗೆಲ್ಲುವುದು, QT ಖಾದರ್ ಅವರು ಹೇಳಿದ ಹಾಗೆ ಸೋಲುವುದು ಗೆಲ್ಲುವುದು ದೊಡ್ಡ ವಿಷಯ ಅಲ್ಲ. ಆದರೆ ನಾವು ಅದರಲ್ಲಿ ಭಾಗವಹಿಸುವಂಥದ್ದು ಬಹಳ ಮುಖ್ಯ. ಭಾಗವಹಿಸಿ ಅದರಲ್ಲಿ ಆ ಒಂದು ಕ್ರೀಡಾ ಒಂದು ಚಟುವಟಿಕೆಗಳು ಒಳ್ಳೆಯ ರೀತಿಯಲ್ಲಿ ದಿನವಿಡೀ ನಡೆಯುವ ಹಾಗೆ ನೀವೆಲ್ಲ ಅದರೊಂದಿಗೆ ಸಹಕರಿಸಿ ಮುಂದಿನ ದಿನಗಳಲ್ಲಿ ನೀವು ರಾಷ್ಟ್ರಮಟ್ಟದ ಕ್ರೀಡಾಪಟುಗಳಾಗಿ ಮಿಂಚಿ ಈ ದೇಶಕ್ಕೆ ಒಳ್ಳೆಯ ಹೆಸರು ತರುವಂತಹ ಕೆಲಸ ಕಾರ್ಯ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ, ಮಾತನಾಡಿಸ್ತೇನೆ. ನಮಸ್ಕಾರ. ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸರ್ಕಾರಿ ಪ್ರೌಢಶಾಲೆ ನೀಪಡ್ಪು ಇಲ್ಲಿಗೆ ಜಿಲ್ಲಾ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಬಾಲಕ ಬಾಲಕಿಯರ ಬ್ಯಾಡ್ಮಿಂಟನ್ ಪಂದ್ಯಾಟದ ಕ್ರೀಡಾಕೂಟವನ್ನು ಆಯೋಜಿಸಲು ಅನುವು ಮಾಡಿಕೊಟ್ಟಿದೆ. ಈ ಕಾರ್ಯಕ್ರಮವನ್ನು ಆಯೋಜಿಸಲು ನಮ್ಮ ಶಾಲೆಯ ದೈಹಿಕ ಶಿಕ್ಷಕಿಯಾದಂಥ ಸುರೇಖಾ ಟೀಚರ್ ಅವರಿಗೆ ಇಲಾಖೆ ಮಾಡಬೇಕಂತ ಹೇಳಿ ಕೇಳಿಕೊಂಡಾಗ ಅವರು ನಮ್ಮ ಆಡಳಿತ ಮಂಡಳಿಯ ಜೊತೆ ಕೇಳಿಕೊಂಡಾಗ ನಾವು ಆ ಕೂಡಲೇ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸುವ ಎಂಬ ಒಪ್ಪಿಗೆಯನ್ನು ಆ ಕೂಡಲೇ ನೀಡಿದ್ದೇವೆ. ಯಾಕಂತ ಹೇಳಿದರೆ ನಮ್ಮ ಹರೇಕಳ ಗ್ರಾಮದಲ್ಲಿ ಯಾವತ್ತೂ ಕೂಡ ಇಲಾಖೆ ಯಾವ ಕೆಲಸ ಕೊಟ್ಟರೂ ಕೂಡ ನಾವು ಅದು ಗ್ರಾಮ ಪಂಚಾಯತ್ ಇರ್ಬೋದು, ಸರ್ಕಾರದ ಯಾವುದೇ ಅಂಗಸಂಸ್ಥೆ ಇರ್ಬೋದು, ನಾವು
ಊರವರ ಮತ್ತು ಗ್ರಾಮ ಪಂಚಾಯತ್ ನಮ್ಮದು ದಾನಿಗಳ ಸಹಕಾರದಿಂದ ಯಾವತ್ತೂ ಕೂಡ ಅದನ್ನು ಯಶಸ್ವಿಯಾಗಿ ನಿರ್ವಹಿಸಿದಂಥ ಒಂದು ಅನುಭವ ಕೂಡ ನಮಗಿದೆ. ಅದೇ ರೀತಿ ಈ ದಿನದ ಈ ಕಾರ್ಯಕ್ರಮ ನಡೆಸಲು ನಾವು ಆಡಳಿತ ಮಂಡಳಿ ನಮ್ಮ ಶಾಸಕರ ಆ ಶಾಲೆಯ ಅಧ್ಯಕ್ಷರಾದಂಥ ಸನ್ಮಾನ್ಯ UT ಖಾದರ್ ಅವರ ಜೊತೆ ಹೋಗಿ ಹೇಳಿಕೊಂಡಾಗ ನೀವು ಸಭೆಯನ್ನು ನಡೆಸಿಕೊಂಡು ಚರ್ಚಿಸಿಕೊಂಡು ಒಳ್ಳೆಯ ರೀತಿಯಲ್ಲಿ ಮಾಡಿ ಅಂತ ಹೇಳಿದರು. ಆ ನಿಟ್ಟಿನಲ್ಲಿ ಆನಂತರ ನಾವು 4 ಮೀಟಿಂಗ್ಗಳಲ್ಲಿ ಕೂತುಕೊಂಡು ಇದರ ಚರ್ಚೆಯನ್ನು ಮಾಡಿಕೊಂಡು ಇದಕ್ಕೆ ಪೂರಕವಾದಂಥ ಏನು ಕೆಲಸ ಕಾರ್ಯಗಳಾಗಬೇಕು ಆ ವಿಚಾರದಲ್ಲಿ ದಾನಿಗಳ ಜೊತೆ ಕೇಳಿಕೊಂಡಾಗ ದಾನಿಗಳು ಕೂಡ ಒಳ್ಳೆಯ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಮೊದಲಿಗೆ ಈ ಕ್ರೀಡಾಕೂಟದ ಯಶಸ್ಸಿಗೆ ಸಹಕಾರವನ್ನು ನೀಡಿದಂಥ ಎಲ್ಲ ದಾನಿಗಳಿಗೆ ನಮ್ಮ ಸರ್ಕಾರಿ ಪ್ರೌಢಶಾಲೆ ನೀವು ಕೊಟ್ಟಿದ್ದರ ಆಡಳಿತ ಮಂಡಳಿಯ ಪರವಾಗಿ ನಾನು ಅಭಿನಂದನೆಯನ್ನು ಮತ್ತು ಕೃತಜ್ಞತೆಯನ್ನು ಸಲ್ಲಿಸಲು ಹೋಗ್ತಾ ಇದ್ದೇನೆ. ಯಾವತ್ತೂ ಕೂಡ ಯಾವುದೇ ಒಂದು ಕಾರ್ಯಕ್ರಮ ಇಲಾಖೆಯಲ್ಲಿ ಅದಕ್ಕೆ ಬೇಕಾದಂಥ ಪೂರಕವಾದಂಥ ಆರ್ಥಿಕ ಸ್ಥಿತಿಯ ಒಂದು ಕಷ್ಟಗಳಿರ್ತದೆ. ಇಲಾಖೆ ಯಾವಾಗಲೂ ಕೂಡ ಈ ಕಾರ್ಯಕ್ರಮ ನಡೆಸುವಾಗ ಅದಕ್ಕೆ ಬೇಕಾದಂಥ ಹಣಕಾಸಿನ ನೆರವು ಕೊಡಲಿಕ್ಕೆ ಅವರಿಗೆ ಸಾಧ್ಯವಾಗುವುದಿಲ್ಲ. ಯಾವಾಗ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ಗ್ರಾಮ ಪಂಚಾಯತ್ ಸ್ಥಳೀಯ ಆಡಳಿತದ ಜೊತೆ ಊರವರು ಸಹಕಾರ ನೀಡಿದಾಗ ಮಾತ್ರ ಯಾವುದೇ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಎಂಬುದನ್ನು ನಾವೆಲ್ಲರೂ ಮನಗಾಣಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಇಲಾಖೆಯ ಜೊತೆ ನಾವು ಕೂಡ ಕೈ ಜೋಡಿಸಿಕೊಂಡು ಇಲಾಖೆಯ ಏನೆಲ್ಲ ಮಾರ್ಗದರ್ಶನ ಇತ್ತು ಅದನ್ನೆಲ್ಲ ಅಚ್ಚುಕಟ್ಟಾಗಿ ನಿಭಾಯಿಸಬೇಕಂತ ಹೇಳಿ ನಾವು ನಮ್ಮ ದೈಹಿಕ ಶಿಕ್ಷಕರಾದಂಥ ತ್ಯಾಗಮ್ಮ ಹರೇಕಳ ಅವರು ಕೂಡ 2 ಮೀಟಿಂಗ್ಗೆ ಬಂದು ಇಲಾಖೆಯ ಎಲ್ಲ ವಿಚಾರಗಳು ತಿಳಿಸಿಕೊಂಡು ಇದರ ಯಶಸ್ವಿಗೆ ನಮ್ಮ ಹಿಂದೆ ಸಂಪೂರ್ಣವಾದಂಥ ಸಹಕಾರವನ್ನು ನೀಡಿದವರು ತ್ಯಾಗಮ್ಮ ಹರೇಕಳ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಅದರ ಜೊತೆಗೆ ನಮ್ಮ ಎಲ್ಲ ದೈಹಿಕ ಶಿಕ್ಷಕರು, ನಾನು ಪ್ರತಿಯೊಂದು ಕ್ರೀಡಾಕೂಟ ನಡೆಯುವಾಗ ಅದು ವಾಲಿಬಾಲ್ ಇರ್ಬೋದು, ಕಬಡ್ಡಿ ಇರ್ಬೋದು, ಖೋಖೋ ಇರ್ಬೋದು, ಬೇರೆ ಬೇರೆ ಕ್ರೀಡಾಕೂಟ ಇರ್ಬೋದು, ಇಲ್ಲಿ ಕೂಡ ನಮ್ಮ ಈ ಉಳ್ಳಾಲ ವಿಭಾಗದ ದೈಹಿಕ ಶಿಕ್ಷಕರು ಸಂಪೂರ್ಣವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಾರೆ. ಅದೇ ರೀತಿ ಇದಕ್ಕೆ ಕೂಡ ಈ ಕಾರ್ಯಕ್ರಮಕ್ಕೆ ಕೂಡ ಎಲ್ಲ ದೈಹಿಕ ಶಿಕ್ಷಕರು ಕೂಡ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಸಂಜೆಯವರೆಗೆ ಕೂಡ ಇದ್ದುಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಕೊಡ್ತಾರೆ ಎಂಬ ಭರವಸೆ ಕೂಡ ನಮ್ಮ ಆಡಳಿತ ಮಂಡಳಿಗೆ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸಿಕೊಳ್ಳಲು ಇಷ್ಟಪಡ್ತಾ ಇದ್ದೇನೆ. ನಮ್ಮ ಮುಖ್ಯವಾದಂಥ ವಿಚಾರ, ಈಗಾಗಲೇ ಹಾಜಬ್ಬ ಪದ್ಮಶ್ರೀ ಪುರಸ್ಕೃತ ನಮ್ಮ ಶಾಲೆಯ ಕಾರ್ಯಾಧ್ಯಕ್ಷರಾದಂಥ ಹಾಜಬ್ರವರು ಕೆಲವೊಂದು ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟು ನೀಪಡುಪಿಗೆ ನಮಗೆ ಪ್ರಪ್ರಥಮವಾಗಿ 2001ನೇ ಶಾಲೆಯಲ್ಲಿ ನಮಗೆ ಅಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಆರಂಭವಾಯಿತು. ಅದಕ್ಕೆ ಅಂದು ಕಾರಣ ಈಗಿನ ಶಾಸಕರಾದಂಥ ಸನ್ಮಾನ್ಯ UT ಖಾದರ್ ಅವರ ತಂದೆಯವರಾದಂಥ UT ಫರೀದ್ ಅವರು ಎಂಬುದನ್ನು ನಾವು ಯಾವತ್ತೂ ಕೂಡ ಮರೆಯಲಿಕ್ಕಿಲ್ಲ. ತದನಂತರ ನಮ್ಮೆಲ್ಲರ ಬೇಡಿಕೆ, ಅದೇ ರೀತಿ ಹಾಜಬ್ರವರ ಬೇಡಿಕೆ ಕೂಡ ಅಲ್ಲಿ ಹೈಸ್ಕೂಲ್ ಆಗ್ಬೇಕಂತ ಹೇಳಿತ್ತು. ಈ ಹೈಸ್ಕೂಲನ್ನು ನಮಗೆ ನಿರ್ಮಾಣ ಮಾಡಿಕೊಟ್ಟವರು ಅಂದಿನ ಶಾಸಕರಾದಂಥ ಈಗಿನ ಹಾಲಿ ಶಾಸಕರಾದಂಥ ಸನ್ಮಾನ್ಯ UT ಖಾದರ್ ಎಂಬುದನ್ನು ಕೂಡ ನಾವು ಯಾವುದಕ್ಕೂ ಕೂಡ ಮರೆಯಲಿಕ್ಕಿಲ್ಲ. ಹಾಜಬ್ರವರನ್ನು ಈ ಒಂದು ಕೆಲ ಹಂತದಿಂದ ಈ ಒಂದು ರಾಷ್ಟ್ರ ಮಟ್ಟ ಮತ್ತು ಅಂತಾರಾಷ್ಟ್ರೀಯಲ್ಲಿ ಗುರುತಿಸಿಕೊಳ್ಳಲಿಕ್ಕೆ ಕಾರಣ ಹರೇಕಳದ ಸರ್ಕಾರಿ ಹಿರಿಯ ಮತ್ತು ಸರ್ಕಾರಿ ಪ್ರೌಢಶಾಲೆ ಎಂಬುದನ್ನು ಕೂಡ ಆ ಶಾಲೆಯನ್ನು ಕೂಡ ನಾವು ಯಾವತ್ತೂ ಮರೆಯಲಿಕ್ಕಿಲ್ಲ. ಆ ಶಾಲೆಯ ಹೆಸರು ಹರೇಕಳ ಹಾಜಬ್ರ ಹೆಸರನ್ನು ಈ ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎತ್ತಿ ಹಿಡಿಯುವ ಹಾಗೆ ಆಯಿತು ಎಂಬುದನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಹರೇಕಳ ಅಂತ ಕೂಡಲೇ ಹಾಜಬ್ರ ಹೆಸರು ನಂತರ ಬರುವುದು. ಅವರು ಯಾವತ್ತೂ ಕೂಡ ತನ್ನ ಗ್ರಾಮದ ಹೆಸರನ್ನು ಮೊದಲು ಕೊಟ್ಟದ್ದು ಹರೇಕಳ ಹಾಜಬ್ಬ ಅಂತೇಳಿ. ಆದ್ರಿಂದ ಈ ಹರೇಕಳದ ಚಿತ್ರಣ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವ ಹಾಗೆ ಕೂಡ ಆಗಿದೆ. ಆ ರೀತಿ ಈಗಾಗಲೇ ಗ್ರಾಮ ಮಟ್ಟದಲ್ಲಿ ಒಂದು ಮುನ್ನುಗ್ಗಿ ಹೋಗುತ್ತಿರುವಂತಹ ಗ್ರಾಮ ಹರೇಕಳ ಆಗಿದೆ. ಇದಕ್ಕೆ ಸಂಪೂರ್ಣ ಕಾರಣಕರ್ತರು ನಮ್ಮ ಶಾಸಕರು. ಯಾಕಂತ ಹೇಳಿದ್ರೆ ಅಲ್ಲಿ ಬ್ರಿಡ್ಜ್ ಮತ್ತು ನಮ್ಮ ಡ್ಯಾಮ್ ಒಂದು ಕೆಲಸ ಆದ ನಂತರ ಇಲ್ಲಿ ಹರೇಕಳ ಗ್ರಾಮ ಪಂಚಾಯತ್ ಬೇರೆ ಬೇರೆ ಒಂದು ವಿಭಾಗಗಳಲ್ಲಿ ಹರೇಕಳ ಗ್ರಾಮ ಮುನ್ನುಗ್ಗುತ್ತಾ ಹೋಗ್ತಾ ಇದೆ. ಇದಕ್ಕೆ ಕಾರಣ ನಮ್ಮ ಶಾಸಕರು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೊಳ್ತಾ ಇವತ್ತಿನ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂತಹ ಬಾಲಕಿಯರು, ಈಗಾಗಲೇ ಶಾಸಕರು ಎಲ್ಲರೂ ಕೂಡ ರವೀಂದ್ರ ಸರ್ ಅವರು ಕೂಡ ಹೇಳಿದ್ರು, ಯಾವತ್ತೂ ಕೂಡ ಈ ಕ್ರೀಡೆಯ ಜೊತೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಇವತ್ತು ತಾಲೂಕಿನಿಂದ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದಂತಹ ತಂಡಗಳು 8 ತಾಲೂಕಿನ ತಂಡಗಳು ಇವತ್ತು ಭಾಗವಹಿಸುತ್ತಿದೆ. ಇಲ್ಲಿ ಗೆಲ್ಲುವುದು ಸೋಲುವುದು ಮುಖ್ಯವಲ್ಲ, ಆಟ ಮುಖ್ಯ ಅಂತ ಹೇಳಿ ಭಾವಿಸಿಕೊಂಡು ಈಗಾಗಲೇ ತಾವು ಯಾವ ಶಾಲೆಯವರು ಗೆದ್ದರೂ ಕೂಡ ನಮ್ಮ ಜಿಲ್ಲೆಯವರು ಎಂಬಂತಹ ಒಂದು ಮನೋಭಾವ ತಮ್ಮಲ್ಲಿ ಇರಬೇಕು. ತಮ್ಮ ಜಿಲ್ಲೆಯಿಂದ ತಾವು ಪ್ರಾಂತೀಯ ಮಟ್ಟಕ್ಕೆ ವಿಭಾಗೀಯ ಮಟ್ಟಕ್ಕೆ ತಾವು ಹೋಗ್ತಿದ್ದೀರಿ. ವಿಭಾಗೀಯ ಮಟ್ಟದಲ್ಲೂ ಕೂಡ ನಮ್ಮ ಜಿಲ್ಲೆಯಿಂದ ಗೆದ್ದಂತಹ ತಂಡಗಳು ಇಲ್ಲಿ ಇವತ್ತು ಗೆದ್ದಂತಹ ತಂಡಗಳು ವಿಭಾಗ ಮಟ್ಟದಲ್ಲಿ ಪ್ರವೇಶಿಸಿ ಅಲ್ಲಿ ಕೂಡ ಗೆದ್ದು
ರಾಜ್ಯ ಮಟ್ಟದಲ್ಲಿ ಪ್ರವೇಶಿಸಿ ರಾಜ್ಯ ಮಟ್ಟದಲ್ಲಿ ಕೂಡ ಆಯ್ಕೆ ಆಗಲಿ ಅಂತ ಹೇಳಿ ನಮ್ಮ ಶಾಲೆಯ ಪರವಾಗಿ ನಾನು ಶುಭವನ್ನು ಹಾರೈಸಿ ಈಗಾಗಲೇ ನನಗೆ ಮಾತು ಮರೆತು ಹೋಯಿತು ಮಾತಾಡುವಾಗ. ನಮ್ಮ ಈ ಕ್ರೀಡಾಕೂಟದ ಯಶಸ್ವಿಯಿಂದ ನಮ್ಮ ಮುಖ್ಯೋಪಾಧ್ಯಾಯರಿದ್ದಾರೆ, ನಮ್ಮ ದೈಹಿಕ ಶಿಕ್ಷಕರಿದ್ದಾರೆ, ಎಲ್ಲ ಅಧ್ಯಾಪಕರು ಕೂಡ ಯಾವತ್ತೂ ಇಲಾಖೆ ಈ ಒಂದು ಕಾರ್ಯಕ್ರಮ ಕೊಟ್ಟಿದೆ. ಅಂದಿನಿಂದ ಇಂದಿನವರೆಗೆ ಆಡಳಿತ ಮಂಡಳಿಯವರ ಸಹಕಾರವನ್ನು ಪಡೆದುಕೊಂಡು ಈ ಕಾರ್ಯಕ್ರಮದ ಹಿಂದೆ ಸಂಪೂರ್ಣವಾಗಿ ದುಡಿದಿದೆ ಅಂತ ಹೇಳಿಕೊಳ್ಳಲು ಇಷ್ಟಪಡ್ತಾ ಇದ್ದೇನೆ. ಅವರಿಗೂ ಕೂಡ ಆಡಳಿತ ಮಂಡಳಿಯ ಪರವಾಗಿ ಅಭಿನಂದನೆ ಸಲ್ಲಿಸಿ ಎಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ ಮಾತಿಗೆ ವಿರಾಮ ಹಾಕ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಉದ್ಘಾಟನೆ ಭಾಷಣದಲ್ಲಿ ಮತ್ತು ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದ ಹಾಗೆ ಈ ಒಂದು ಪಂದ್ಯಾಕೂಟವು ನಮ್ಮ ಹಾಜಬ್ಬರ ಶಾಲೆಗೆ ನಮ್ಮ ಜಿಲ್ಲಾ ಮಟ್ಟದಿಂದ ಇದನ್ನು ನಡೆಸಬೇಕಂತ ಬಂದಾಗ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಶಾಲೆಯ ದೈಹಿಕ ಶಿಕ್ಷಕರು ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಜೊತೆಗೆ ಈ ಒಂದು ಮಾತನ್ನು ಹೇಳಿದಾಗ ಇದನ್ನು ನಾವು ನಮ್ಮ ಶಾಸಕರ ಜೊತೆ ಚರ್ಚೆ ಮಾಡಿಕೊಂಡು ಒಂದು ಅತ್ಯುತ್ತಮವಾದಂಥ ಒಂದು ಈ ಪಂದ್ಯಾಟದ ವ್ಯವಸ್ಥೆಯನ್ನು ನಾವು ಇವತ್ತು ಮಾಡಿದ್ದೇವೆ. ಇದಕ್ಕೆ ಸಂಪೂರ್ಣ ಸಹಕಾರ ನೀಡಿದಂಥ ಅನೇಕ ದಾನಿಗಳು ನಮ್ಮ ಜೊತೆ ಇದ್ದಾರೆ. ಇವರಿಗೆ ಎಲ್ರಿಗೂ ನಾನು ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಕ್ರೀಡೆಯ ಬಗ್ಗೆ ಎಲ್ಲರೂ ಸವಿಸ್ತಾರವಾಗಿ ಮಾತಾಡಿದರು. ಹಾಜಬ್ಬರ ಒಂದು ಕನಸಿದೆ, ಪ್ರೈಮರಿ ಆದ ನಂತರ ಪ್ರೌಢಶಾಲೆ ಆಯಿತು, ಇನ್ನು ಹರೇಕಳದಲ್ಲಿ ಒಂದು ಉತ್ತಮವಾದಂಥ ಒಂದು PU ಕಾಲೇಜ್ ಆಗಬೇಕಂತ. ಇದು ಕೂಡ ನಮ್ಮ ಎಲ್ಲರ ಕನಸು ಕೂಡ ಇದಾಗಿದೆ. ಆದರೆ ಅಲ್ಲಿ ಮಾನ್ಯ ಶಾಸಕರ ಹತ್ರ ಹೇಳುವುದಂದರೆ ಮುಸ್ತಫರು ಹೇಳಿದಾಗೆ ನಮ್ಮ ಹರೇಕಳ ಗ್ರಾಮವು ಈಗ ಅಭಿವೃದ್ಧಿಯತ್ತ ಸಾಗಿದೆ. ಯಾಕಂದರೆ ಅಡ್ಯಾರ್ ಮತ್ತು ಹರೇಕಳವನ್ನು ಸಂಪರ್ಕಿಸುವಂಥ ಒಂದು ಬ್ರಿಡ್ಜ್ ಆದ ಕಾರಣ ಇನ್ನು ಇದು ಅಭಿವೃದ್ಧಿಯತ್ತ ಪಥದಲ್ಲಿ ಸಾಗ್ತಾ ಇದೆ. ಆದರೆ ಇಲ್ಲಿ ನಮಗೆ ಮಕ್ಕಳ ಕೊರತೆ ಕಾಣ್ತಾ ಇದೆ. PU ಕಾಲೇಜ್ ಆಗಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರತಿಯೊಂದು ಗ್ರಾಮದಲ್ಲಿಯೂ ಇರುವಂತಹ ಪ್ರೌಢಶಾಲೆಯಲ್ಲಿ ಉತ್ತೀರ್ಣರಾಗಿ ಕಾಲೇಜಿಗೆ ಹೋಗುವವರನ್ನು ನಾವು ಮನವೊಲಿಸಿ ಅದನ್ನು ನಾವು ನೆರವೇರಿಸ್ತೇವೆ. ತಾವುಗಳು ಹಾಜಬ್ಬರ ಕನಸೇನಿದೆ ಅದು ಯಾವುದಿದ್ರೂ ಅದು ನೆರವೇರಲಿಕ್ಕೆ ತಮ್ಮ ಸಹಕಾರ ಇದಕ್ಕೆ ಅತ್ಯಗತ್ಯ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿದಂಥ ಎಲ್ಲ ಸ್ಪರ್ಧಾರ್ಥಿಗಳು ಸೋಲು ಗೆಲುವನ್ನು ಒಂದು ಸಮಾನವಾಗಿ ಸ್ವೀಕರಿಸಿಕೊಂಡು ತಾವುಗಳು ವಿಭಾಗೀಯ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆಯ ಪ್ರತಿಭೆಯಾಗಿ ಮುಂದೆ ಬರಬೇಕಂತ ಹೇಳುತ್ತಾ ಅವಕಾಶಕ್ಕಾಗಿ ಒಂದಿಷ್ಟು ತನ್ನೆರಡು ಮಾತನ್ನು ಕೊನೆಗೊಳಿಸಿ. ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಈ ದಿನದ ಪಂದ್ಯಾಟಕ್ಕೆ ಶುಭ ಕೋರಿ, ಸೋಲು ಗೆಲುವು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಸಮಾನವಾಗಿ ಅದನ್ನು ಸ್ವೀಕರಿಸಿ ಎಂದು ಕ್ರೀಡಾಪಟುಗಳಿಗೆ ಕರೆ ನೀಡಿರುವಂತಹ ನಮ್ಮ ನೆಚ್ಚಿನ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಬದ್ರುದ್ದೀನ್ ಇವರು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರು. ಇವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದ.